ರಾಜ್ಯ ರಾಜಕಾರಣದ್ದೇ ಅಪ್ಡೇಟ್ಗಳು ಕಾಂಗ್ರೆಸ್ಸಿಂದ ಜಾಸ್ತಿ ಇದೆ, ಬಿಜೆಪಿ ಅಪ್ಡೇಟ್ಗಳು ಇದ್ದಾವೆ. ದೆಹಲಿ ವರಿಷ್ಠರ ಭೇಟಿಗೆ ಹೋಗಿದ್ದ MLAಗಳು ವಾಪಸ್ ಬಂದರು. 2 ತಂಡಗಳಾಗಿ ಹೋಗಿದ್ರು, 2 ತಂಡಗಳಾಗೇ ಬಂದರು. ರವಿ ಗಣಿಗ ಮತ್ತು ರಾಜೇಗೌಡರು ನೆನ್ನೆನೇ ಬಂದರು, ಇವತ್ತು ಬಂದಿದ್ದಾರೋ ಗೊತ್ತಿಲ್ಲ. ಉಳಿದವರು ಬಂದರು. ಸಾಮಾನ್ಯವಾಗಿ ಮುಖ್ಯವಾದ ಕೆಲಸಕ್ಕೆ ಹೋದಾಗ ವಾಪಸ್ ಬಂದವರನ್ನು ಹೋದ ಕೆಲಸ ಏನಾಯಿತು ಅಂತ ಕೇಳ್ತೀವಿ, ಹಣ್ಣ ಕಾಯ ಅಂತ ಕೇಳ್ತೀವಿ. ಇಲ್ಲಿ ಕೇಳಿದ್ರೆ ಸ್ಪಷ್ಟವಾದ ಉತ್ತರ ಬರೋದಿಲ್ಲ. ಇಂಟ್ರೆಸ್ಟಿಂಗ್ಲಿ ಮಾಧ್ಯಮದವರು ಏರ್ಪೋರ್ಟ್ನಲ್ಲಿ ನಿಂತಿರ್ತಾರೆ, ಯಾರು ಬಂದರು ಯಾರು ಹೋದರು ಅಂತ ನೋಡ್ತಾ ಮೊದಲೇ ಮಾಹಿತಿಯೂ ಇರುತ್ತೆ, ಇಂತಿಂಥ ಫ್ಲೈಟಿಗೆ ಬರ್ತಿರ್ತಾರೆ ಅಂತ. ಎಸ್ ಟಿ ಸೋಮಶೇಖರ್ ಕೂಡ ಬಂದರು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ DK ಶಿವಕುಮಾರ್ ಅವರನ್ನು ಬೆಂಬಲಿಸುವ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಬಂದರು. ಅವರು ದಿಲ್ಲಿಗೆ ಹೋಗಿದ್ರ ಅಂತ ಕುತೂಹಲ. DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವುದಕ್ಕೆ ಬಿಜೆಪಿಯ ಕಮಲದ ಗುರುತಿನಿಂದ ಗೆದ್ದ ಶಾಸಕರು ಹೋಗಿದ್ರ ಅಂತ ಒಂದು ಕುತೂಹಲ ಇತ್ತು. ಆಮೇಲೆ ಗೊತ್ತಾಯಿತು ಅವರೇನೋ ಮಂಗಳೂರಿಂದ ಬಂದ್ರಂತೆ. ಸೇಮ್ ಟೈಮಿಗೆ ಫ್ಲೈಟ್ ಇಳಿದಿದ್ದಾರೆ, ಎಲ್ಲರೂ ಒಟ್ಟೊಟ್ಟಿಗೆ ಬಂದಿದ್ದಾರೆ. ಒಂದು 5-6 ಜನ ಶಾಸಕರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ DK ಶಿವಕುಮಾರ್ ಅವರು CM ಆಗಬೇಕು, ಆದ್ರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಇದು ಬಂದಾಗ ಆಗ್ತಾರೆ ಅಂತಾನು ಹೇಳ್ತಾ ಇದ್ದೀನಲ್ಲ. ಯಾವತ್ತು ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರಬಹುದು. ನಾವು ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು CM ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ನಮ್ಮ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ. ಸಿದ್ದರಾಮಯ್ಯ ಸಾಹೇಬರು ಬದ್ಧ, DK ಶಿವಕುಮಾರ್ ಅವರು ಬದ್ಧ. 140 ಜನನು DK ಸಾಹೇಬ್ರ ಪರ ಇದ್ದಾರೆ, 140 ಜನನು ಸಿದ್ದರಾಮಯ್ಯ ಪರ ಇದ್ದಾರೆ. ಒಂದು 3-4 ಕಾರ್ಯಕ್ರಮ ಇಟ್ಕೊಂಡು ಹೋಗಿದ್ದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸಕರು ಬಂದಿದ್ದರಿಂದ ಅದಕ್ಕೆ ಆ ಒಂದು ವಾತಾವರಣ ಸೃಷ್ಟಿ ಆಯ್ತು. ಬಿಟ್ಟರಲ್ಲಿ ಅದು ಆ ಥರ ಏನು ಕ್ರಾಂತಿನೂ ಆಗಲ್ಲ, ಏನೂ ಅಲ್ಲ. ಉಪಮುಖ್ಯಮಂತ್ರಿಗಳು ಮಂತ್ರಿಗಳು 5 ವರ್ಷ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ಜವಾಬ್ದಾರಿ ಇದ್ದಾರೆ, ಅವರೇ ಹೇಳಿದ್ದಾರೆ ಈ ಜಿಲ್ಲೆಯ ಒಬ್ಬರು ಯಾರು ಶಾಸಕರು ಮಂತ್ರಿಗಳು ಆಗಬೇಕು ಅಂತ. ನಾನು ಈ ಜಿಲ್ಲೆಗೆ ಯಾರಿಗಾದ್ರೂ ಅವಕಾಶ ಮಾಡಿಕೊಡಿ, ನನಗೂ ಅನುಭವ ಇದೆ. ಜಿಲ್ಲಾ ಪರಿಷತ್ ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊ ಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಕೆ ಹೋಗಿದ್ದು. ಇತ್ತೀಚಿನಲ್ಲಿ ಕ್ಷೇತ್ರದಲ್ಲಿ ಆದಂಥ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು, ಕಿಯೋನಿಕ್ಸ್ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ನಾನು ಹೋಗಿದ್ದು ನಮ್ಮ ಆನೇಕಲ್, ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿ ಒಳಗಡೆ ಶಿವಣ್ಣ ಬರ್ತಾಯಿದ್ರು. ಅವ್ರಿಗೊಂದು ಮಂತ್ರಿಗಿರಿ ಕೇಳೋಣ, ಮುಂದಕ್ಕೆ ಏನಾದ್ರು ಅವಕಾಶ ಬಂದಾಗ ಒಂದು ಮಂತ್ರಿ ಮಾಡಿ ಅಂತ ಹೈಕಮಾಂಡಲ್ಲಿ ನಿವೇದನೆ ಮಾಡೋದಕ್ಕೆ ಹೋಗಿದ್ವಿ. ಬಾಲಕೃಷ್ಣ ಹಿರಿಯ ಮುಖಂಡರಿದ್ದಾರೆ, ಅವರು 5 ಬಾರಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅವರು ಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ, ಅವ್ರನ್ನೂ ಮಂತ್ರಿ ಆಗಿ ಅಂತಕ್ಕಂಥದ್ದು ನಮ್ಮ ಆಸೆ. ನಮ್ಮ ಲೀಡರ್ ಇದ್ದಾರೆ, ಅವರು ಹಿರಿಯರಿದ್ದಾರೆ. ಅವರ 5 ವರ್ಷ ನಾನೇ ಬಜೆಟ್ ಮುಗಿಸ್ತೀನಿ ಅಂದರೆ ಬೇಡ ಅನ್ನೋಕ್ಕೆ ಯಾರ ಕೈಲಿ ಆಯ್ತದೆ. ಅವ್ರು ಮನ್ಸು ಮಾಡೋರು 5 ಅಲ್ಲದ್ರೆ ಇನ್ನು 10 ವರ್ಷನೂ ಮಾಡ್ಬೋದು ಅವರೇನೆ, ಅದರಲ್ಲೇನು ಅನುಮಾನ ಇಲ್ಲ. ಹೌದು, ಸಿದ್ದರಾಮಯ್ಯನವ್ರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಿ ರೂಢಿನೇ ಇಲ್ಲ. ಅವ್ರಿಗೆ ಕೊಟ್ಟ ಎಲ್ಲ ಮಾತನ್ನು ಅವ್ರು ಇದುವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವ್ರು ಯಾವತ್ತು ಮನ್ಸು ಮಾಡ್ತಾರೆ, ಶಾಸಕರೆಲ್ಲ ಸೇರಿ ಯಾವತ್ತು ಮನ್ಸು ಮಾಡ್ತಾರೆ ಅವತ್ತು ಆಯ್ತಾರೆ. ಗುಂಪಿಲ್ಲ, ನಾವಿರೋರು 136 ಜನ ಇದ್ದೀವಿ, ಅದ್ರ ಜೊತೆಗೆ ಇನ್ನೂ 4 ಜನ ಅಡಿಷನಲ್ ಇದ್ದೀವಿ. ಎಲ್ಲರೂ ಒಂದೇ. ಈಗ ನಾವು ನಾನು ಹಂಗಾರೆ ಶಿವಕುಮಾರ್ ಅವ್ರ ಗುಂಪ, ನಾನು ಹಂಗಾರೆ ಸಿದ್ದರಾಮಯ್ಯನವ್ರು ನಾನು ಸಿದ್ದರಾಮಯ್ಯನವ್ರ ಗುಂಪು, ಅವ್ರು ನಮ್ಮ CLP ಲೀಡರ್, ನಮ್ಮ ಲೀಡರ್ ಅವರು, ನಾವು ಅವ್ರ ಲೀಡರ್, ನಾವೆಲ್ಲ ಕಾಂಗ್ರೆಸ್ ಗುಂಪು. ಹೈಕಮಾಂಡ್ 3 ಬಾರಿ ಗೆದ್ದಿದ್ದೀನಿ, ಅದಕ್ಕೋಸ್ಕರ ನನಗೂ ಕೂಡ ಮಂತ್ರಿ ಬೇಕು ಅಂತೇಳಿ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಹೈಕಮಾಂಡು ಆಯ್ತಪ್ಪ ಎಲ್ಲ ಸೀನಿಯರಿಟಿ ಇದ್ದೀರಾ ನೋಡೋಣ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗಿದ್ದೆ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಕೂಡ ಭದ್ರಾಗಿ ನಾವೆಲ್ಲರೂ ಕೂಡ ಇರ್ತೀವಿ. ನೋಡಿ, ಮಾತುಕತೆ ಆಗಿರೋದು ಅದೆಲ್ಲನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅದ್ರ ಬಗ್ಗೆ ನಮಗೇನು ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಬಣ ಗಿಣ ಅವೆಲ್ಲ ಇಲ್ಲ, ಎಲ್ಲ ಕಾಂಗ್ರೆಸ್ ಬಣ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಬಣದವರು. DK ಶಿವಕುಮಾರ್ CM ಆಗಬಾರ್ದು ಅಂತ ಯಾರು ಹೇಳ್ತಾರೆ? CM ಆಗಬೇಕು, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡೋದು. ಅವರು ಹೈಕಮಾಂಡ್ನಲ್ಲಿ ನನ್ನ ಸೀನಿಯರ್ ಇದ್ದೀನಿ, ಮಂತ್ರಿ ಮಾಡಬೇಕು ಅಂತ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಬಾರಯ್ಯ ಅಂತ ಕರೆದ್ರು. ಜೊತೆಯಲ್ಲಿ ಹೋಗಿ ಶಿವಣ್ಣ ಅವ್ರು ಏನು ಹೇಳಿದ್ರಲ್ಲ, ಆವಾಗ ನಾನು ಜೊತೆಯಲ್ಲಿದ್ದೆ. ಏನು ನಾವು ಆ ಸಂದರ್ಭದಲ್ಲಿ ಮಾತಾಡಬೇಕು ಅದನ್ನು ಮಾತಾಡಿದ್ವಿ. DK ಶಿವಕುಮಾರ್ CM ಆಗಬಾರ್ದು ಅಂತ ಯಾರು ಹೇಳಿದ್ದಾರೆ? ಯಾವ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ? ಯಾವಾಗ ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು ಹೈಕಮಾಂಡ್. ಮಾಮೂಲಿ ಒಂದೇ ಫ್ಲೈಟಲ್ಲಿ ಬಂದ್ವಿ, ಸಿಕ್ಕಿದ್ರು.
ಅವರು ಇದಕ್ಕೆ ಬಂದಿದ್ದಾರೆ, ಬೇರೆ ಎಸ್ ಟಿ ಸೋಮಶೇಖರ್ ಮಂಗಳೂರಿಂದ ಬಂದರು ಅಂತ ಒಂದು ಸುದ್ದಿ ಇತ್ತು. ಒಂದೇ ಫ್ಲೈಟಲ್ಲಿ ಬಂದ್ವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಒಂದೇ ಫ್ಲೈಟ್ ಅಂದರೆ ದಿಲ್ಲಿಯಿಂದ ಬಂದಿರೋದು ಇವರು, ಏನೋ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.